ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಯಾಕೆ ಅಷ್ಟೊಂದು ಅವಸರ? ಸ್ವಲ್ಪ ಹೊತ್ತು ಕಾಯೋಣ. ರೋಡ್ನಲ್ಲಿ ಜನ ಕೂಡ ಎಷ್ಟೊಂದು ಇದ್ದಾರೆ. ಏನಾದರೂ ತೊಂದರೆ ಆದಾತು ಟ್ರಾಫಿಕ್ ಕ್ಲಿಯರ್ ಆಗುವವರೆಗೂ ಇಲ್ಲೇ ಇದ್ದು ನಿಧಾನವಾಗಿ ಹೋಗೋಣ. ಜನರಿಗೆ ತೊಂದರೆ ಕೊಡುವುದು ಬೇಡ ಎಂದು ಹೇಳುತ್ತಾರೆ. ಅದಕ್ಕಾಗಿ ಡ್ರೈವರ್ ಗಾಡಿಯನ್ನು ಸ್ಲೋ ಮಾಡಿ ನಿಧಾನವಾಗಿ ಓಡಿಸುತ್ತಾರೆ. ದೇವಪುರ ಎಂಬ ಒಂದು ಗ್ರಾಮದಲ್ಲಿ ಟ್ರಾಫಿಕ್ನಲ್ಲಿ ಸಿಲುಕಿರುವ ಸತ್ಯೇಂದ್ರ ಅವರು ಹೇಳುವ ಮಾತುಗಳು ಇವು. ಅವರು ಕೆಲಸದ ಮೇಲೆ ಬೇರೆ ಊರಿಗೆ ಹೋಗುತ್ತಿದ್ದಾಗ ನಡೆದ ಒಂದು ಘಟನೆ. ಸತ್ಯೇಂದ್ರ ಅವರು ತುಂಬಾ ದೊಡ್ಡ ಸಾಹುಕಾರರು, ತುಂಬಾ ಒಳ್ಳೆಯ ಮನುಷ್ಯ ಮತ್ತು ದಯೆ, ಕರುಣೆ, ಮಾನವತ್ವವುಳ್ಳ ಮನುಷ್ಯ. ಕಾರು ನಿಂತ ತಕ್ಷಣ ಅಲ್ಲಿ ಭಿಕ್ಷೆ ಬೇಡುವುದಕ್ಕಾಗಿ ಸುಮಾರು ಜನ ಕಾರಿನ ಸುತ್ತಲೂ ಮುತ್ತಿಕೊಳ್ಳುತ್ತಾರೆ. ಅವರೆಲ್ಲರೂ ತುಂಬಾ ಕೊಳಕಾಗಿದ್ದರು. ಡ್ರೈವರ್ ಕಿಟಕಿ ಗಾಜನ್ನು ತೆಗೆದು ಅವರಿಗೆ ಸ್ವಲ್ಪ ದುಡ್ಡು ಕೊಡುತ್ತಾನೆ. ಸುಮಾರು 1,000 ರೂಪಾಯಿ. ನೀವೆಲ್ಲರೂ ಹಂಚಿಕೊಳ್ಳಿ ಎಂದು ಹೇಳುತ್ತಾನೆ. ಆನಂತರ ಗ್ಲಾಸ್ ಮುಚ್ಚುತ್ತಾನೆ. ನಂತರ ಟ್ರಾಫಿಕ್ ಕ್ಲಿಯರ್ ಆಗುತ್ತದೆ. ಅವರು ನಿಧಾನವಾಗಿ ಚಲಿಸಲು ಪ್ರಾರಂಭಿಸುತ್ತಾರೆ. ಕಾರು ನಿಧಾನವಾಗಿ ಮುಂದೆ ಹೋಗಲು ಶುರು ಮಾಡುತ್ತದೆ. ಅಲ್ಲಿ ಒಬ್ಬ ಹೆಂಗಸು ಕಾರಿನ ಕಿಟಕಿ ಗಾಜಿನಿಂದ ಒಳಗಡೆಗೆ ಅವರನ್ನೇ ಗಮನಿಸುತ್ತಾ ಕೇಳುತ್ತಾಳೆ, ಸ್ವಾಮಿ, ನೀವು ನಮಗೆ ಏನೂ ದುಡ್ಡು ಕೊಟ್ಟಿಲ್ಲ, ಸ್ವಲ್ಪ ಜನಕ್ಕೆ ಮಾತ್ರ ಕೊಟ್ಟಿದ್ದೀರಾ. ಯಾಕೆ ಸ್ವಾಮಿ, ನಮಗೆ ಕೊಡುವುದಿಲ್ಲವೇ? ನಾವು ಮನುಷ್ಯರಲ್ಲವೇ ಎಂದು ಕೇಳುತ್ತಾಳೆ. ಗಾಜಿನ ಒಳಗಿನಿಂದ ಆಕೆಯನ್ನು ನೋಡುತ್ತಾನೆ ಸತ್ಯೇಂದ್ರ ಮತ್ತು ಈಕೆಯನ್ನು ಎಲ್ಲೋ ನೋಡಿದ್ದೀನಲ್ಲ ಅಂದುಕೊಳ್ಳುತ್ತಾನೆ. ಮತ್ತೆ ಯೋಚನೆ ಮಾಡುತ್ತಾನೆ. ಮನಸ್ಸಿನಲ್ಲಿ ಏನೋ ವಿಧ ವಿಧವಾದ ಆಲೋಚನೆಗಳು. ಯಾಕೆಂದರೆ ದುಡ್ಡು ಕೇಳಿದ ಆ ಹೆಣ್ಣು, ಅವಳ ಮುಖ ಸತ್ಯ ಅವರಿಗೆ ತುಂಬಾ ಪರಿಚಿತವಾದ ಮುಖ. ಆದರೆ ಅವರಿಗೆ ಸದ್ಯಕ್ಕೆ ನೆನಪು ಬರುತ್ತಿಲ್ಲ ಅಷ್ಟೆ. ಸತ್ಯೇಂದ್ರ ಅವರು ಕಾರಿನ ಗಾಜನ್ನು ಕೆಳಗೆ ಇಳಿಸುತ್ತಾರೆ. ತಕ್ಷಣ ಆ ಮಹಿಳೆ ಕಾರಿನ ಕಿಟಕಿ ಹತ್ತಿರ ಹೋಗಿ, ಸ್ವಾಮಿ, ನಮಗೆ ಕೂಡ ಸ್ವಲ್ಪ ಕಾಸು ಕೊಡಿ, ನಿಮಗೆ ಎಷ್ಟು ಆಗುತ್ತದೋ ಅಷ್ಟು ಕೊಡಿ ಎಂದು ಕೇಳುತ್ತಾಳೆ. ಆದರೆ ಆತ ಏನೂ ಕೊಡಲಿಲ್ಲ. ಆಗ ಆ ಮಹಿಳೆ ಹೇಳುತ್ತಾಳೆ, ನೀವು ಅವರಿಗೆ ದುಡ್ಡು ಕೊಟ್ಟಿದ್ದೀರಾ? ಅವರೇ ಮಾತ್ರ ಹಂಚಿಕೊಳ್ಳುತ್ತಾರೆ, ನಮಗೆ ಏನೂ ಸಿಗಲಿಲ್ಲ ಎಂದು ಹೇಳುತ್ತಾಳೆ. ಆಗ ಸತ್ಯೇಂದ್ರ ಆ ಮಹಿಳೆಯನ್ನು ನೋಡಿ, ನೀನು ಇಲ್ಲೇನು ಮಾಡ್ತಾ ಇದೀಯಾ? ಈ ಪರಿಸ್ಥಿತಿ ಏನು ಎಂದು ಕೇಳುತ್ತಾನೆ. ಆ ಮಾತುಗಳಿಗೆ ಆಕೆ ಶಾಕ್ ಆಗುತ್ತಾಳೆ. ಆಗ ಆ ವ್ಯಕ್ತಿಯನ್ನು ನೀಟಾಗಿ ಗಮನಿಸುತ್ತಾಳೆ, ಯಾರು ಎಂದು. ನಂತರ ಅವಳಿಗೆ ನೆನಪು ಬರುತ್ತದೆ. ಅವಳು ಆತನನ್ನು ಗುರಿಯಿತು ಹಿಡಿಯುತ್ತಾಳೆ. ನೀನು ಸತ್ಯೇಂದ್ರ ಅಲ್ಲವೇ ಎಂದು ಕೇಳುತ್ತಾಳೆ ಆಕೆ. ಅದಕ್ಕೆ ಅವನು, ಹೌದು, ನಾನು ಸತ್ಯೇಂದ್ರನೇ. ನನ್ನ ಮಾತನ್ನು ಪಕ್ಕಕ್ಕಿಡು. ನೀನೇನು ಈ ಟ್ರಾಫಿಕಲ್ಲಿ ಇಷ್ಟು ಗಲೀಜಾಗಿ ಈ ರೀತಿ ಯಾಕೆ ಭಿಕ್ಷೆ ಬೇಡುತ್ತಿರುವೆ ಎಂದು ಕೇಳುತ್ತಾನೆ. ನಿಜ ಹೇಳಬೇಕೆಂದರೆ ಆಕೆ ಬೇರೆ ಯಾರೂ ಅಲ್ಲ, ಸತ್ಯೇಂದ್ರನ ಹೆಂಡತಿ. ಅವರಿಬ್ಬರಿಗೂ ವಿಚ್ಛೇದನವಾಗಿರುತ್ತದೆ 3 ವರ್ಷದ ಮುಂಚೆ. ಇಷ್ಟು ವರ್ಷಗಳ ನಂತರ ರೋಡ್ ಮೇಲೆ ಈ ರೀತಿ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾರೆ. ಸತ್ಯೇಂದ್ರನ ಜೊತೆ ವಿಚ್ಛೇದನ ಬೇಕೆಂದು ಕೋರ್ಟ್ನಲ್ಲಿ ಕೇಸು ಹಾಕಿ ಮತ್ತು ಮೇಂಟೆನೆನ್ಸ್ ಕೂಡ ಪಡೆದುಕೊಳ್ಳುತ್ತಾಳೆ. ಸುಮಾರು 40 ಲಕ್ಷ ದುಡ್ಡು ಪಡೆದುಕೊಳ್ಳುತ್ತಾಳೆ. ಆಗ ಸತ್ಯೇಂದ್ರ ಕೇಳುತ್ತಾನೆ, ನಾನು ನಿನಗೆ 40 ಲಕ್ಷ ದುಡ್ಡನ್ನು ಕೊಟ್ಟೆ, ಆ ದುಡ್ಡನ್ನೆಲ್ಲ ಏನು ಮಾಡಿದೆ? ಈ ರೀತಿ ಯಾಕೆ ನೀನು ಭಿಕ್ಷೆ ಬೇಡ್ತಾ ಇದೀಯಾ? ಏನು ನಡೆದಿದೆ? ನಿನಗೇನಾಯಿತು? ಈ ಪರಿಸ್ಥಿತಿ ಯಾಕೆ ಬಂತು? ಈ ರೀತಿ ಸವಾಲುಗಳ ಸುರಿಮಳೆ ಸುರಿಸುತ್ತಾನೆ ಆಕೆಯ ಮೇಲೆ. ಆಕೆ ಹೇಳುತ್ತಾಳೆ, ನಾನು ಎಲ್ಲವನ್ನೂ ನಿಮಗೆ ಹೇಳುತ್ತೇನೆ, ಆದರೆ ಸ್ವಲ್ಪ ಸಮಯ ಕೊಡಿ ಎಂದು. ಅದಕ್ಕೆ ಸತ್ಯೇಂದ್ರ ಹೇಳುತ್ತಾನೆ, ಸರಿ, ಕಾರ್ ಹತ್ತು, ಹಿಂದೆ ಕೂತ್ಕೋ ಅಂತ ಹೇಳಿ ಸತ್ಯೇಂದ್ರ ಡ್ರೈವರ್ಗೆ ಹೇಳುತ್ತಾರೆ, ಅವಳನ್ನು ಒಳಗಡೆ ಕೂರಿಸಿ ಎಂದು. ಡ್ರೈವರ್ ಕಾರಿನ ಡೋರನ್ನು ತೆಗೆಯುತ್ತಾನೆ. ರೂಬಿ ಕಾರು ಹತ್ತುತ್ತಾಳೆ. ಆಗ ಅಲ್ಲಿರುವ ಜನರೆಲ್ಲರೂ, ಈ ಭಿಕ್ಷುಕಿ ಕಾರು ಹತ್ತಿದ ತಕ್ಷಣ ಆತ ಯಾರು? ಇವಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದಾನೆ ಮತ್ತು ಏಕೆ? ಇವರಿಬ್ಬರಿಗೂ ಏನು ಸಂಬಂಧ? ಏನಾದರೂ ಕಿಡ್ನಾಪ್ ಮಾಡ್ತಾ ಇದ್ದಾನಾ? ಬಲವಂತವಾಗಿ ಎತ್ಕೊಂಡು ಹೋಗ್ತಾ ಇದ್ದಾನಾ ಎಂದೆಲ್ಲ ಯೋಚಿಸುತ್ತಾರೆ. ಜನ ಕಾರಿನಲ್ಲಿರುವ ಅವರಿಗೂ ಈ ಭಿಕ್ಷುಕರಿಗೂ ಇರುವ ಸಂಬಂಧವೇನು ಎಂದು ಅವರೆಲ್ಲರೂ ಕಾರನ್ನು ಅಡ್ಡಗಟ್ಟಿ ಕೇಳುತ್ತಾರೆ. ಈತ ಯಾರು? ನಿನ್ನನ್ನು ಎಲ್ಲಿ ಕರೆದುಕೊಂಡು ಹೋಗುತ್ತಿದ್ದಾನೆ? ಇವನು ನಿನಗೆ ಮೊದಲೇ ಗೊತ್ತಾ ಎಂದು ಕೇಳುತ್ತಾರೆ. ಆಗ ರೂಬಿ, ಇವರು ನಾನು ವಿಚ್ಛೇದನ ಪಡೆದುಕೊಂಡಿರುವ ನನ್ನ ಗಂಡ ಎಂದು ಹೇಳುತ್ತಾಳೆ. ಅಲ್ಲಿರುವ ಎಲ್ಲರಿಗೂ ವಿಷಯ ಅರ್ಥವಾಯಿತು. ಸತ್ಯೇಂದ್ರ ಇವಳನ್ನು ಬಲವಂತದಿಂದ ಕರೆದುಕೊಂಡು ಹೋಗುತ್ತಿಲ್ಲ ಎಂದು ಅವರೆಲ್ಲರಿಗೂ ಗೊತ್ತಾಯಿತು. ಸರಿ, ನಾನು ಅವರೊಟ್ಟಿಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಕಾರನ್ನು ಹತ್ತಿ ಹೋಗುತ್ತಾಳೆ ರೂಬಿ. ಸತ್ಯೇಂದ್ರ ಅವಳನ್ನು ಒಂದು ಹೋಟೆಲ್ಗೆ ಕರೆದುಕೊಂಡು ಹೋಗುತ್ತಾನೆ. ಡ್ರೈವರ್ಗೆ ಸ್ವಲ್ಪ ದುಡ್ಡು ಕೊಟ್ಟು ಒಳ್ಳೆಯ ಬಟ್ಟೆಗಳನ್ನು, ಚಪ್ಪಲಿಯನ್ನು ತರುವಂತೆ ಹೇಳುತ್ತಾನೆ. ಡ್ರೈವರ್ ಬೇಗನೆ ಓಡಿ ಹೋಗಿ ಅವರಿಗೆ ಒಂದು ಜೊತೆ ಬಟ್ಟೆಯನ್ನು ಮತ್ತು ಚಪ್ಪಲಿಯನ್ನು ತೆಗೆದುಕೊಂಡು ಬರುತ್ತಾನೆ.
ಸತ್ಯೇಂದ್ರ ಹೋಟೆಲಲ್ಲಿ ಒಂದು ರೂಮನ್ನು ಬಾಡಿಗೆಗೆ ಪಡೆದು ಆ ರೂಮ್ನಲ್ಲಿ ನೀನು ಹೋಗಿ ಸ್ನಾನ ಮಾಡಿಕೊಂಡು ಈ ಬಟ್ಟೆ ಬದಲಾಯಿಸು ಎಂದು ಹೇಳುತ್ತಾರೆ. ರೂಬಿ ರೂಮ್ ಒಳಗೆ ಹೋಗಿ ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ಹುಟ್ಟು ಹೊರಗೆ ಬರುತ್ತಾಳೆ. ಆಗ ರೂಬಿ ಹೊಸ ಮದುವೆ ಹೆಣ್ಣಿನ ತರ ಕಂಗೊಳಿಸುತ್ತಾಳೆ. ಸತ್ಯೇಂದ್ರ ಆಕೆಯನ್ನು ಆ ರೀತಿ ನೋಡಿದ ತಕ್ಷಣ ಆಶ್ಚರ್ಯಚಕಿತನಾಗುತ್ತಾನೆ. ನಾನು ಅರ್ಜೆಂಟಾಗಿ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಬೇಕಿದೆ. ನಾನು ನಾಳೆ ಬಂದು ನಿನ್ನನ್ನು ಮೀಟ್ ಮಾಡುತ್ತೇನೆ. ನೀನು ಒಂದು ಪೇಪರಲ್ಲಿ ನಿನ್ನ ಅಡ್ರೆಸ್ಸನ್ನು ಬರೆದುಕೊಡು ಎಂದು ಕೇಳುತ್ತಾನೆ ಸತ್ಯೇಂದ್ರ. ಆಕೆ ಸರಿ ಎಂದು ಹೇಳಿ ಅಡ್ರೆಸ್ ಬರೆದುಕೊಟ್ಟು ರೂಮಿನ ಒಳಗೆ ಹೋಗುತ್ತಾಳೆ. ಸತ್ಯೇಂದ್ರ ಕೆಲಸದ ಮೇಲೆ ಹೊರಗಡೆ ಹೊರಟು ಹೋಗುತ್ತಾನೆ. ಸತ್ಯೇಂದ್ರ ಕೆಲಸದ ಮೇಲೆ ಹೋಗಿ ಎಲ್ಲ ಕೆಲಸಗಳನ್ನು ಮುಗಿಸಿ ರಾತ್ರಿ ಒಂದು ಹೋಟೆಲಲ್ಲಿ ಮಲಗಿದಾಗ ರಾತ್ರಿ ಪೂರ್ತಿ ನಿದ್ದೆ ಬರುವುದಿಲ್ಲ. ರೂಬಿಗೂ ರೋಡ್ನ ಮೇಲೆ ಭಿಕ್ಷೆ ಬೇಡುವುದು ನೆನಪಿಗೆ ಬರುತ್ತದೆ. ಈ ಕಡೆ ರೂಬಿಗೂ ಸತ್ಯೇಂದ್ರನ ನೆನಪು ಬರುತ್ತಿತ್ತು. ಹೀಗೆ ಇಬ್ಬರೂ ಅಯೋಮಯದ ಸ್ಥಿತಿಯಲ್ಲಿ ರಾತ್ರಿ ಪೂರ್ತಿ ನಿದ್ದೆ ಮಾಡದೇ ಇದ್ದರು. ಮರುದಿನ ಸತ್ಯೇಂದ್ರ ವಾಪಸ್ ಬರುತ್ತಾನೆ ಮತ್ತು ರೂಬಿ ಕೊಟ್ಟ ಅಡ್ರೆಸ್ಗೆ ಹೋಗಿ ಸೇರುತ್ತಾನೆ. ಆದರೆ ರೂಬಿ ಅಲ್ಲಿ ಇಲ್ಲ ಎಂದು ತಿಳಿದುಕೊಳ್ಳುತ್ತಾನೆ. ಮತ್ತೆ ಅದೇ ಜಾಗಕ್ಕೆ ಹೋಗಿ ಹುಡುಕಲು ಪ್ರಯತ್ನಿಸುತ್ತಾನೆ. ನಿನ್ನೆ ಅದೇ ಜಾಗದಲ್ಲಿ ಭಿಕ್ಷೆ ಬೇಡುತ್ತಿದ್ದಳು ಎಂದು. ಅಲ್ಲಿ ಮತ್ತೆ ಭಿಕ್ಷೆ ಬೇಡುತ್ತಾ ಕಾಣಿಸಿದಳು. ಸತ್ಯ ಬೇಗನೆ ಅವಳನ್ನು ಕಾರಿನಲ್ಲಿ ಹತ್ತಿಸಿಕೊಂಡು ಕರೆದುಕೊಂಡು ಹೋಗುತ್ತಾನೆ. ಕಾರಿನಲ್ಲಿ ಕುಳಿತುಕೊಂಡ ನಂತರ ಅವಳು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ಅದು ತುಂಬ ಕೊಳಕಾದಂತಹ ಚಿಕ್ಕದಾದಂತಹ ಒಂದು ರೂಮ್. ಅವಳು ಅದನ್ನು ಬಾಡಿಗೆಗೆ ಪಡೆದಿರುತ್ತಾಳೆ. ಅಲ್ಲಿ ಅವರಿಬ್ಬರು ಜೊತೆಗಿರುವಾಗ ತೆಗೆದಿದ್ದಂತಹ ಒಂದು ಫೋಟೋ ಕಾಣಿಸುತ್ತದೆ. ಸತ್ಯೇಂದ್ರ ಆ ಫೋಟೋವನ್ನು ನೋಡಿದ ತಕ್ಷಣ ಕೇಳುತ್ತಾನೆ, ನಮ್ಮ ವಿಚ್ಛೇದನವಾಗಿ 3 ವರ್ಷವಾಯಿತು. ನಮ್ಮ ದಾರಿಗಳು ಕೂಡ ಬೇರೆ ಬೇರೆ. ನಾನು ನಿನಗೆ ನಷ್ಟ ಪರಿಹಾರವಾಗಿ ದುಡ್ಡನ್ನೂ ಕೊಟ್ಟಿದ್ದೇನೆ. ಹೀಗಿರಬೇಕಾದರೆ ಯಾಕೆ ನಮ್ಮ ಫೋಟೋವನ್ನು ಇನ್ನೂ ಈ ರೀತಿ ಇಟ್ಟುಕೊಂಡಿದ್ದೀಯಾ ಎಂದು ಕೇಳುತ್ತಾನೆ. ಆಗ ರೂಬಿ ಕಣ್ಣೀರಿನಿಂದ ಹೇಳುತ್ತಾಳೆ, ನಾನು ನಿನಗೆ ವಿಚ್ಛೇದನ ಕೊಟ್ಟೆ. ಆದರೆ ಆ ವಿಚ್ಛೇದನ ನನಗೆ ಇಷ್ಟವಿರಲಿಲ್ಲ. ಬಲವಂತದಿಂದ ವಿಚ್ಛೇದನ ಕೊಡಿಸಿದರು. ನಾನು ಯಾವತ್ತೂ ನಿನಗೆ ವಿಚ್ಛೇದನ ಕೊಡಬೇಕು ಅಂದುಕೊಂಡಿರಲಿಲ್ಲ. ನಾನು ನಿನ್ನನ್ನು ಆಗ ಎಷ್ಟು ಪ್ರೀತಿಸುತ್ತಿದ್ದೇನೋ ಈ ದಿನ ಕೂಡ ಅಷ್ಟೇ ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿದಳು. ರೂಬಿ ಅವರನ್ನು ಕೂರಿಸಿ ಪೂರ್ತಿ ಕತೆ ವಿವರಿಸುತ್ತಾಳೆ. ವಾಸ್ತವಕ್ಕೆ ರೂಬಿಗೆ ತಂದೆ, ತಾಯಿ, ಒಬ್ಬ ಸಹೋದರ ಮತ್ತು ಸೋದರ ಮಾವ ಇರುತ್ತಾರೆ. ರೂಬಿ ಮತ್ತು ಸತ್ಯೇಂದ್ರ ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಪ್ರೀತಿಸಿ ಮದುವೆಯಾಗಿರುತ್ತಾರೆ. ಸತ್ಯೇಂದ್ರ ದೊಡ್ಡ ವ್ಯಾಪಾರಸ್ಥ. ಅವರಿಗೆ ತುಂಬ ಆಸ್ತಿ ಇದೆ. ಒಳ್ಳೆಯ ಮನೆತನ, ತುಂಬ ಸಿರಿ ಸಂಪತ್ತು ಇತ್ತು. ಅವರ ಎಲ್ಲ ಆಸ್ತಿಗೂ ಸತ್ಯೇಂದ್ರ ಒಬ್ಬರೇ ವಾರಸುದಾರ. ರೂಬಿ ಅವರ ಕುಟುಂಬದವರು ಸತ್ಯೇಂದ್ರನ ಮನೆ ನೋಡಲು ಹೋದಾಗ ಆ ಮನೆಯನ್ನು ನೋಡಿ ಅವರಿಗೆ ತುಂಬ ಆಶ್ಚರ್ಯವಾಗುತ್ತದೆ. ಆ ಮನೆ ಕುಬೇರನ ಮನೆಯಂತೆ ಕಾಣಿಸುತ್ತದೆ ಅವರಿಗೆ. ಇವರು ತುಂಬ ಕೋಟ್ಯಾಧೀಶ್ವರರು, ಇವರಿಗೆ ತುಂಬ ಆಸ್ತಿ ಇದೆ ಎಂದು ತಿಳಿದುಕೊಳ್ಳುತ್ತಾರೆ. ತಂದೆ ತಾಯಿಗೆ ಒಬ್ಬನೇ ಮಗ ಎಂದು ಕೂಡ ತಿಳಿದುಕೊಳ್ಳುತ್ತಾರೆ. ಇವನ ಹೆಂಡತಿಯ ಸಂಬಂಧಿಕರನ್ನು ಕೂಡ ಚೆನ್ನಾಗಿ ನೋಡಿಕೊಳ್ಳಬಹುದು ಅಂದುಕೊಳ್ಳುತ್ತಾರೆ. ರೂಬಿ ಮದುವೆಯಾಗಿ 2 ವರ್ಷವಾಗಿತ್ತು. ಅಲ್ಲಿಯವರೆಗೂ ಎಲ್ಲವೂ ಚೆನ್ನಾಗಿಯೇ ಇತ್ತು. ನಂತರ ಅವಳ ಮನೆಯವರು ಎಲ್ಲರೂ ಅವರ ಮನೆಗೆ ಬರಲು ಶುರು ಮಾಡಿದರು. ಅವರು ಆ ಮನೆಯಲ್ಲಿ ತಮಗೆ ಹೇಗೆ ಬೇಕೋ ಹಾಗೆ ಇರಲು ಶುರು ಮಾಡಿದರು. ಅವರು ರೂಬಿಗೆ ಇಲ್ಲ ಸಲ್ಲದನ್ನು ಹೇಳಿಕೊಟ್ಟು ಅವಳ ಜೀವನಕ್ಕೆ ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಮಾಡಿದರು. ರೂಬಿ ಕೈಯಾರೆ ಅವಳ ಜೀವನವನ್ನು ನಾಶ ಮಾಡಿಕೊಂಡಳು. ಇಬ್ಬರ ಮಧ್ಯೆ ಗಲಾಟೆಗಳು ಶುರುವಾದವು. ಕೊನೆಗೆ ವಿಚ್ಛೇದನವರೆಗೂ ಹೋದರು. ರೂಬಿ ಕುಟುಂಬದವರು ಮಾತ್ರ ಮಗಳ ಜೀವನ ಏನಾಗುತ್ತದೆ ಎಂದು ಯೋಚನೆ ಮಾಡಲೇ ಇಲ್ಲ. ಸತ್ಯೇಂದ್ರ ಅವರ ಹತ್ತಿರ ದುಡ್ಡಿಗೆ ಏನೂ ಕಡಿಮೆ ಇಲ್ಲ ಎಂದು ಎಲ್ಲರಿಗೂ ಮೊದಲೇ ಗೊತ್ತಿತ್ತು. ಆದ್ದರಿಂದ ಅವರು ವಿಚ್ಛೇದನಕ್ಕೆ ಪ್ರೋತ್ಸಾಹಿಸಿದರು ಮತ್ತು ಗಂಡನಿಂದ ದುಡ್ಡನ್ನು ಸಹ ವಸೂಲಿ ಮಾಡಬಹುದು ಅಂದುಕೊಂಡರು. ಬರುವ ದುಡ್ಡಿನಿಂದ ನಾವೆಲ್ಲರೂ ತುಂಬ ಸಂತೋಷವಾಗಿ ಬದುಕಬಹುದು ಎಂದು ಪ್ಲಾನ್ ಮಾಡಿಕೊಂಡರು. ಆ ಬರುವ ದುಡ್ಡಿನಿಂದ ನಮ್ಮ ಜೀವನ ಚೆನ್ನಾಗಿರುತ್ತದೆ ಅಂದುಕೊಂಡರು. ಆದರೆ ನನ್ನ ಪರಿವಾರದವರು ನನ್ನ ಜೀವನ ಹಾಳು ಮಾಡುತ್ತಿದ್ದಾರೆ, ನನ್ನ ಕುಟುಂಬವನ್ನು ನಾಶ ಮಾಡುತ್ತಿದ್ದಾರೆ ಎಂದು ರೂಬಿಗೆ ಗೊತ್ತಾಗಲಿಲ್ಲ. ಪಾಪ ರೂಬಿ ತನ್ನ ತಂದೆ ತಾಯಿ ಅವರ ಸಹೋದರರ ಮಾತಿಗೆ ಮರುಳಾಗಿ ಮಾಡಬಾರದ ತಪ್ಪನ್ನೇ ಮಾಡಿದಳು. ಕೊನೆಗೆ ಅವರಿಬ್ಬರು ನ್ಯಾಯಾಲಯದಲ್ಲಿ ವಿಚ್ಛೇದನ ಪಡೆದುಕೊಳ್ಳುತ್ತಿದ್ದಾರೆ ಎಂದು ತಿಳಿದು ಎಲ್ಲ ಕುಟುಂಬದವರು ನೀನು 40 ಲಕ್ಷ ದುಡ್ಡನ್ನು ಪಡೆದುಕೋ ನಿನ್ನ ಜೀವನಕ್ಕಾಗಿ ಎಂದು ಹೇಳಿಕೊಟ್ಟರು. ಆ ರೀತಿ ರೂಬಿ ಹೌದು, ನನ್ನ ಜೀವನಾಂಶಕ್ಕಾಗಿ 40 ಲಕ್ಷ ದುಡ್ಡು ಕೊಡಬೇಕೆಂದು ಕೋರ್ಟ್ನಲ್ಲಿ ಹೇಳುತ್ತಾಳೆ. ಸತ್ಯೇಂದ್ರ ಕೂಡ ದುಡ್ಡು ಕೊಡುತ್ತಾನೆ. ಕೋರ್ಟ್ನಲ್ಲಿ ವಿಚ್ಛೇದನ ಕೂಡ ಸಿಗುತ್ತದೆ.
ದುಡ್ಡೆಲ್ಲ ರೂಬಿ ಹೆಸರಿನಲ್ಲಿರುವ ಅಕೌಂಟ್ಗೆ ಬಂದು ಸೇರುತ್ತದೆ. ರೂಬಿಯ ಭಾವ ಹೇಳುತ್ತಾನೆ, ನೋಡು ರೂಬಿ, ನೀನು ನಮಗೆ ವಿರುದ್ಧವಾಗಿ ಮದುವೆಯಾಗಿ ಈಗ ವಿಚ್ಛೇದನ ಕೂಡ ಪಡೆದಿರುವೆ. ಮುಂದೆ ನಿನ್ನ ಜೀವನ ಏನಾಗುತ್ತದೆ? ನಿನ್ನನ್ನು ಯಾರು ಮದುವೆ ಮಾಡಿಕೊಳ್ಳುತ್ತಾರೆ? ನಿನಗೆ ಒಪ್ಪಿಗೆಯಾದರೆ ನಾನು ನಿನ್ನನ್ನು ಮದುವೆ ಮಾಡಿಕೊಳ್ಳುತ್ತೇನೆ. ನಿನಗೆ ಬಂದ ದುಡ್ಡಿನಿಂದ ನೀನು ಒಂದು ಮನೆಯನ್ನು ಅಥವಾ ಆಸ್ತಿಯನ್ನು ಮಾಡಿಕೊಳ್ಳಬಹುದು. ಆದರೆ ಅಷ್ಟೊಂದು ಆಸ್ತಿ ನಿನ್ನ ಬಳಿ ಇದ್ದರೆ ಯಾರಾದರೂ ನಿನ್ನನ್ನು ಮದುವೆ ಮಾಡಿಕೊಳ್ಳುತ್ತಾರೆ. ನಂತರ ನಿನ್ನನ್ನು ಸಾಯಿಸಿ ಆಸ್ತಿಯನ್ನು ಲಪಟಾಯಿಸುತ್ತಾರೆ ಎಂದು ಹೆದರಿಸುತ್ತಾನೆ. ಅವರೆಲ್ಲರೂ ರೂಬಿಗೆ ಒಳ್ಳೆಯ ಮಾತುಗಳನ್ನು ಹೇಳುತ್ತಾ ಅವಳಿಂದ ದುಡ್ಡನ್ನೆಲ್ಲ ಸ್ವಲ್ಪ ಸ್ವಲ್ಪವಾಗಿ ಪಡೆದುಕೊಳ್ಳುತ್ತಾ ಇರುತ್ತಾರೆ. ನಿಧಾನವಾಗಿ ರೂಬಿ ಹತ್ತಿರ ಇರುವ ಅಷ್ಟೂ ದುಡ್ಡನ್ನು ತೆಗೆದುಕೊಳ್ಳುತ್ತಾರೆ. ನಂತರ ಕೆಲವು ದಿನಗಳಿಗೆ ರೂಬಿಯ ಅಣ್ಣ ಮದುವೆ ಮಾಡಿಕೊಂಡು ಅವಳ ಹೆಂಡತಿಯನ್ನು ಮನೆಗೆ ಕರೆದುಕೊಂಡು ಬರುತ್ತಾನೆ. ಅವಳು ರೂಬಿಯನ್ನು ನೋಡಿ ಅಸೂಯೆ ಪಡಲು ಶುರು ಮಾಡುತ್ತಾಳೆ. ರೂಬಿಯ ಕಣ್ಣು ಯಾರ ಮೇಲೆ ಬೀಳುತ್ತದೆಯೋ ಅವರು ಸರ್ವನಾಶ ಆಗುತ್ತಾರೆ ಎಂದು ಹೇಳುತ್ತಾ ಅತ್ತಿಗೆ ಚುಚ್ಚು ಮಾತುಗಳನ್ನು ಹೇಳುತ್ತಿದ್ದಳು. ಆ ಮಾತುಗಳಿಂದ ರೂಬಿಗೆ ತುಂಬಾ ಬೇಜಾರಾಗುತ್ತಿತ್ತು. ತುಂಬಾ ನೊಂದುಕೊಳ್ಳುತ್ತಿದ್ದಳು. ಮೊದಲು ರೂಬಿಗೆ ತುಂಬಾ ವಿಷಯಗಳು ಗೊತ್ತಾಗಲಿಲ್ಲ. ತನ್ನವರೇ ತನ್ನ ಮನೆ ಹಾಳು ಮಾಡಿದ್ದಾರೆಂದು ಅವಳು ಯೋಚನೆ ಕೂಡ ಮಾಡಲಿಲ್ಲ. ಇನ್ನು ವಿಚ್ಛೇದನ ಪಡೆದ ನಂತರ ಅವಳ ದುಡ್ಡನ್ನು ಖಾಲಿ ಮಾಡಿದ ನಂತರ ಅವಳಿಗೆ ನಿಧಾನವಾಗಿ ಎಲ್ಲ ವಿಷಯಗಳು ಅರ್ಥವಾಯಿತು. ಅವಳಿಗೆ ಎಲ್ಲ ಗೊತ್ತಿತ್ತು, ಆದರೆ ಅರ್ಥ ಮಾಡಿಕೊಳ್ಳುವ ಜ್ಞಾನವಿರಲಿಲ್ಲ. ಅವಳು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು. ಕೈಯಾರೆ ತನ್ನ ಜೀವನವನ್ನು ನಾಶ ಮಾಡಿಕೊಂಡಳು. ಅವಳ ಹತ್ತಿರ ದುಡ್ಡೆಲ್ಲ ಖಾಲಿಯಾದಾಗ ಅವಳ ತಂದೆ ತಾಯಿ, ಅವಳ ಸಹೋದರರು ಅವಳನ್ನು ಮನೆಯಿಂದ ಓಡಿಸಿದರು. ನಂತರ ಅವಳು ತನ್ನ ಭಾವನ ಹತ್ತಿರ ಹೋಗುತ್ತಾಳೆ. ಅವನು ಕೂಡ ಅವಳನ್ನು ಮನೆಯಲ್ಲಿ ಸೇರಿಸಿಕೊಳ್ಳಲಿಲ್ಲ. ನೀನು ಎಲ್ಲರ ಮಾತನ್ನು ಕೇಳಿ ನಿನ್ನ ಗಂಡನನ್ನು ಬಿಟ್ಟು ಬಿಟ್ಟೆ. ನೀನು ಯಾರಿಗೆ ಬೇಕು? ಈಗ ನಿನ್ನ ಬಳಿ ಏನು ಇದೆ ಎಂದು ಎಲ್ಲರೂ ಅವಳನ್ನು ಚೆನ್ನಾಗಿ ಬೈದು ಓಡಿಸಿದರು. ಅವಳಿಗೆ ಕಣ್ಣೀರು ಬಿಟ್ಟರೆ ಬೇರೆ ಏನೂ ಮಿಕ್ಕಲಿಲ್ಲ. ಅವಳ ಕುಟುಂಬದ ಸದಸ್ಯರು ಮಾಡಿದ ಮೋಸಕ್ಕೆ ಬಲಿಯಾಗಿ ಜೀವನದಲ್ಲಿ ಸೋತು ಹೋಗಿದ್ದಳು. ಈಗ ಎಲ್ಲ ನಿಜಾಂಶಗಳನ್ನು ತಿಳಿದುಕೊಂಡು ಅವಳ ಮೇಲೆ ಅವಳಿಗೆ ಅಸಹ್ಯವೆನ್ನಿಸುತ್ತಿತ್ತು. ಅವಳು ಹುಚ್ಚಿಯಂತೆ ಆಡುತ್ತಾ ರೋಡ್ ಮೇಲೆ ಸುತ್ತುತ್ತಿದ್ದಳು. ಅಲ್ಲಿ ಅವಳಿಗೆ ತುಂಬಾ ಜನ ಹೆಂಗಸರು ಅವಳ ರೀತಿಯೇ ಕಾಣಿಸುತ್ತಾರೆ. ಆ ರೀತಿ ಅವರ ಜೊತೆ ಸೇರಿಕೊಂಡು ಅವರ ಜೊತೆ ಸ್ನೇಹ ಮಾಡಿ ಭಿಕ್ಷಾಟನೆಗೆ ಇಳಿಯುತ್ತಾಳೆ. ಆ ರೀತಿ ಅವಳ ಜೀವನವನ್ನು ತಳ್ಳಿಕೊಂಡು ಬರುತ್ತಿದ್ದಳು. ಇದೆಲ್ಲವನ್ನು ಸತ್ಯೇಂದ್ರನಿಗೆ ಹೇಳಿ ಕಣ್ಣೀರು ಹಾಕಿದಳು. ಇವೆಲ್ಲವನ್ನು ಕೇಳಿ ಸತ್ಯೇಂದ್ರ ಕೂಡ ತುಂಬಾ ದುಃಖಿತನಾದ. ಅತ್ತೆಯವರು ಹೇಗಿದ್ದಾರೆ ಎಂದು ರೂಬಿ ಸತ್ಯೇಂದ್ರನನ್ನು ಕೇಳುತ್ತಾಳೆ. ಆಗ ಸತ್ಯೇಂದ್ರ ಹೇಳುತ್ತಾನೆ, ನನ್ನ ತಾಯಿ ನಿನ್ನನ್ನು ಎಷ್ಟೋ ನಂಬಿದ್ದರು. ನಿನ್ನನ್ನು ತುಂಬಾ ಮಿಸ್ ಮಾಡಿಕೊಂಡಿದ್ದಾರೆ. ನನ್ನ ಸೊಸೆಯನ್ನು ಮತ್ತೆ ಕರೆದುಕೊಂಡು ಬಾ ಎಂದು ಪದೇ ಪದೇ ಹೇಳುತ್ತಿದ್ದಳು. ಆದರೆ ಈಗ ಆಕೆಗೆ ವಯಸ್ಸಾಗಿದೆ. ಅಮ್ಮನಿಗೆ ನಮ್ಮ ವಿಚ್ಛೇದನವಾಯಿತು ಎಂದು ಹೇಳಿದೆ. ಆಕೆ ತುಂಬಾ ನೊಂದುಕೊಂಡಳು. ಉದ್ದೇಶಗಳು ಚೆನ್ನಾಗಿದ್ದರೆ ನಾವು ಕೂಡ ಚೆನ್ನಾಗಿರಬಹುದು ಎಂದು ಹೇಳಿ ಅವಳಿಗೆ ಸ್ವಲ್ಪ ದುಡ್ಡನ್ನು ಕೊಟ್ಟು, ಈ ದುಡ್ಡನ್ನು ನಿನ್ನ ಖರ್ಚಿಗೆ ಉಪಯೋಗಿಸು ಎಂದು ಹೇಳಿ ಅವಳ ಕೈಗೆ ಕೊಟ್ಟನು. ನಾನು ನಿನ್ನನ್ನು ಆಗಾಗ ಬಂದು ನೋಡುವೆ ಮತ್ತು ಪ್ರತಿ ತಿಂಗಳು ದುಡ್ಡನ್ನು ಕೊಡುವೆನು. ಆದರೆ ನಾನು ನಿನ್ನನ್ನು ನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಆಗುವುದಿಲ್ಲ ಎಂದು ಹೇಳಿ ಕಾರ್ ಸ್ಟಾರ್ಟ್ ಮಾಡಿ ಹೋಗಲು ರೆಡಿಯಾಗುತ್ತಾನೆ ಸತ್ಯೇಂದ್ರ. ಆಗ ರೂಬಿ ಕಣ್ಣೀರಿನಿಂದ ಸತ್ಯೇಂದ್ರನ ಕಾಲಿನ ಮೇಲೆ ಬಿದ್ದಳು. ಒಂದು ಸಾರಿ ಅತ್ತೆಯ ಜೊತೆ ಮಾತನಾಡುತ್ತೇನೆ ಎಂದು ಕೇಳಿಕೊಂಡಳು. ಅವಳ ಕಣ್ಣೀರಿಗೆ ಅವನು ಕರಗಿ ಜೋಬಿನಿಂದ ಮೊಬೈಲ್ ತೆಗೆದು ಅವರ ತಾಯಿಗೆ ಫೋನ್ ಮಾಡಿ ರೂಬಿ ಹತ್ತಿರ ಮಾತನಾಡಿ ಎಂದು ಹೇಳಿ ಕೊಡುತ್ತಾನೆ. ಈ ಕಡೆ ತಾಯಿ ತುಂಬಾ ಸಂತೋಷ ಪಡುತ್ತಾಳೆ. ತುಂಬಾ ವರ್ಷಗಳ ನಂತರ ನನ್ನ ಸೊಸೆ ಮಗನನ್ನು ಮೀಟ್ ಮಾಡಿದ್ದಾಳೆ ಎಂದು. ಆಕೆ ತಿಳಿದುಕೊಂಡು ನೀನು ನನ್ನ ಮಗನ ಹತ್ತಿರ ಮಾತನಾಡು ಎಂದು ಹೇಳುತ್ತಾರೆ. ಆಗ ರೂಬಿ ಹೇಳಿದಳು, ಅತ್ತೆ, ನಾವಿಬ್ಬರೂ ಮಾತನಾಡಿದ್ದೇವೆ, ನೀವೇನೂ ಬೇಜಾರು ಮಾಡ್ಕೋಬೇಡಿ ಎಂದು. ರೂಬಿ ನಂತರ ಫೋನನ್ನು ಸತ್ಯೇಂದ್ರನಿಗೆ ಕೊಡುತ್ತಾಳೆ. ಅವರ ಅಮ್ಮ ಹೇಳುತ್ತಾರೆ, ಮಗನೇ, ನೀನು ರೂಬಿಯನ್ನು ನೇರವಾಗಿ ನಮ್ಮ ಮನೆಗೆ ಕರೆದುಕೊಂಡು ಬಾ ಎಂದು. ತಾಯಿಯ ಮಾತಿಗಾಗಿ ರೂಬಿಯನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಸತ್ಯೇಂದ್ರ. ಇಬ್ಬರು ಮನೆಗೆ ಸೇರಿದ ನಂತರ ಅವರ ತಾಯಿ ಮಗ ಮತ್ತು ಸೊಸೆಗೆ ಹಾರತಿಯನ್ನು ಬೆಳಗುತ್ತಾರೆ. ಸೊಸೆಯನ್ನು ಮನೆ ತುಂಬಿಸಿಕೊಳ್ಳುತ್ತಾರೆ. ಇಬ್ಬರನ್ನು ತಬ್ಬಿಕೊಂಡು ಕಣ್ಣೀರು ಹಾಕುತ್ತಾರೆ. ಆ ತಾಯಿ ಮಗನಿಗೆ ಹೇಳುತ್ತಾಳೆ, ಮಗನೇ, ನಡೆದಿರುವ ಎಲ್ಲವನ್ನು ಮರೆತು ಇನ್ನು ಮೇಲೆ ನೀನು ರೂಬಿಯ ಜೊತೆ ಸಂತೋಷವಾಗಿರಬೇಕು ಎಂದು. ಆಗ ಆ ತಾಯಿ ರೂಬಿಗೆ ಕೆಲವೊಂದು ವಿಷಯಗಳನ್ನು ಹೇಳುತ್ತಾಳೆ.
ಮದುವೆಯಾದ ನಂತರ ಇಬ್ಬರ ಮಧ್ಯೆ ಒಳ್ಳೆ ಸ್ನೇಹ ಇರಬೇಕು. ಯಾವಾಗಾದರೂ ಇಬ್ಬರಿಗೂ ಗಲಾಟೆ ಬಂದಾಗ ನಿಮಗೆ ನೀವೇ ಕುಳಿತು ಅದನ್ನು ಪರಿಹರಿಸಿಕೊಳ್ಳಬೇಕು. ಗಲಾಟೆಗಳು ಮೂರನೇ ವ್ಯಕ್ತಿಗೆ ತಿಳಿಯಬಾರದು. ಅವರು ಮೂರನೆಯವರನ್ನು ಸಂಬಂಧಗಳಲ್ಲಿ ಸೇರಿಸಬಾರದು. ನಡೆದ ತಪ್ಪುಗಳನ್ನು ಶಾಂತವಾಗಿ ಇಬ್ಬರು ಕುಳಿತು ಪರಿಹರಿಸಿಕೊಳ್ಳಬೇಕು. ಒಬ್ಬರ ಮೇಲೆ ಒಬ್ಬರು ಬೆರಳು ತೋರಿಸುತ್ತಾ ಒಬ್ಬರ ತಪ್ಪುಗಳನ್ನು ಒಬ್ಬರು ಎತ್ತಿ ಹಾಕಬಾರದು. ಪ್ರೀತಿಯಿಂದ ಒಬ್ಬರಿಗೋಸ್ಕರ ಒಬ್ಬರು ಕ್ಷಮಿಸಿಕೊಳ್ಳಬೇಕು. ಆ ತಪ್ಪು ಯಾಕೆ ನಡೆಯಿತು ಎಂದು ತಿಳಿದುಕೊಳ್ಳಬೇಕು. ತಾಳ್ಮೆಯಿಂದ ವ್ಯವಹರಿಸಬೇಕು. ಯಾವಾಗಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೆ ಬೇಗ ಗಂಡ ಹೆಂಡತಿ ಇಬ್ಬರು ತಪ್ಪಾಯಿತು ಕ್ಷಮಿಸಿ ಎಂದು ಕೇಳಲು ತಯಾರಾಗಿರಬೇಕು. ಅವರೇ ಹೇಳಬೇಕು ಇವರೇ ಹೇಳಬೇಕು ಎಂದು ಹಠ ಹಿಡಿದು ಕುಳಿತುಕೊಳ್ಳಬಾರದು. ಇದರಿಂದ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುತ್ತದೆಯೇ ವಿನಃ ಕಡಿಮೆಯಾಗುವುದಿಲ್ಲ. ಸಂಬಂಧಗಳು ಹಲಸುತ್ತವೆ ವಿನಃ ಸರಿ ಹೋಗುವುದಿಲ್ಲ. ಆದ್ದರಿಂದ ಸಾರಿ ಎನ್ನುವ ಪದ ಸಂಬಂಧಗಳಿಗೆ ಒಂದು ಶಕ್ತಿಯನ್ನು ತುಂಬುತ್ತದೆ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.